ನೀವು ನೋಡ್ತಾ ಇದ್ದೀರಾ ಸಂಪೂರ್ಣ ನ್ಯೂಸ್. ನಾನು ಕಾವ್ಯ ಹೆಗ್ಡೆ. ನೀಟ್ ಪರೀಕ್ಷೆ ಹಗರಣದ ವಿರುದ್ಧ ಸಿಜೆಪಿ ಸಮರ. ಇಂದು ಸಂಸತ್ ಚಲೋ ಮುಂದುವರಿಸಲಿಕ್ಕೆ ನಿರ್ಧಾರ. ನೀಟ್ ಪರೀಕ್ಷೆ ಹಗರಣದ ವಿರುದ್ಧ ಸಿಜೆಪಿ ಸಮರ. ಇಂದು ಸಂಸತ್ ಚಲೋ ಮುಂದುವರಿಸಲಿಕ್ಕೆ ನಿರ್ಧಾರ. ಇಂದು ಪ್ರತಿಭಟನೆ ಮುಂದುವರಿಸಿರುವಂತಹ ಅಭಿಜಿತ್ ದೀಪ್ಗೆ ನಮ್ಮ ಬೇಡಿಕೆ ಈಡೇರುವವರೆಗೂ ಕೂಡ ಹೋರಾಟ ನಿಲ್ಲಲ್ಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಬಿಗಿಪಟ್ಟು. ವಶಕ್ಕೆ ಪಡೆದಂತಹ ವಿದ್ಯಾರ್ಥಿಗಳನ್ನ ಬಿಡುಗಡೆ ಮಾಡಿ ರಾಜೀನಾಮೆ ನೀಡುವವರೆಗೂ ಕೂಡ ಪ್ರತಿಭಟನೆಯನ್ನ ನಿಲ್ಲಿಸೋದಿಲ್ಲ. ಇಂದು ಕೂಡ ಜಂತರ್ ಮಂತರ್ನಲ್ಲಿ ಧರಣಿ ಸಾಧ್ಯತೆ ಇದೆ. ಎಲ್ಲಿಂದ ಶುರುವಾಯಿತು ಈ ಜಂತರ್ ಮಂತರ್ನಲ್ಲಿ ನಡೀತಾ ಇರುವಂತಹ ಹೋರಾಟ ಅಂತ ನೋಡಿದ್ರೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಾಗಿಂದ ಶುರುವಾಗಿದೆ. ಆಯ್ತು, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ, ಒಪ್ಕೊಳ್ಳೋಣ. ಆದ್ರೆ ಇದೇ ಫಸ್ಟ್ ಇಲ್ಲ, 3 ವರ್ಷದಿಂದನೂ ಇದೇ ಕಥೆಯಾಗಿದೆ. ಸರಿ ಆಯ್ತು, ವಿದ್ಯಾರ್ಥಿಗಳಿಗೆ ನಷ್ಟ ಆಯ್ತು, ವಿದ್ಯಾರ್ಥಿಗಳು ಮತ್ತೆ ಬಂದ್ರು, ಮತ್ತೆ ಪರೀಕ್ಷೆಯನ್ನ ಬರೆದ್ರು. ಅದಾದ ನಂತರ ಇವಾಗ ಎಲ್ಲೆಲ್ಲಿ ಜಾಯಿನ್ ಆಗಬೇಕೋ ಅಲ್ಲೆಲ್ಲ ಜಾಯಿನ್ ಆಗಿದ್ದಾರೆ. ಆದರೆ ಇದೇ ರೀತಿ ಮುಂದುವರಿದ್ರೆ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗುತ್ತೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿದ್ ಯಾಕೆ ಅಂತ ಹೇಳಿ ಪ್ರತಿಭಟನೆ ಸ್ಟಾರ್ಟ್ ಆಯಿತು. ಪ್ರತಿಭಟನೆ ಸ್ಟಾರ್ಟ್ ಆದಮೇಲೆ ಸೋನಂ ಅವರು ಕೂಡ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾರೆ. ಉಪವಾಸ ಸತ್ಯಾಗ್ರಹವನ್ನು ಮಾಡಿದ ನಂತರ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು. ಆದರೆ ಇವರು ಎಲ್ಲರಿಗೂ ಕೂಡ ಇರೋದು ಒಂದೇ ಪ್ರಶ್ನೆ, ಒಂದೇ ಆಸೆ. ಏನು? ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ನೀಡಬೇಕು ಅಂತ ಹೇಳಿ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ನೀಡಬೇಕು, ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ಅನ್ನುವಂತಹ ಮಾತುಗಳನ್ನು ಪ್ರತಿಭಟನಾಕಾರರು ಹೇಳ್ತಾ ಇದ್ದಾರೆ. ಜಂತರ್ ಮಂತರ್ನಲ್ಲಿ 50,000ಕ್ಕಿಂತ ಜಾಸ್ತಿ ಜನ ಏನು ವಿದ್ಯಾರ್ಥಿಗಳಿದ್ದಾರೆ, ಅವರು ಹೇಳ್ತಾ ಇರುವ ಪ್ರತಿಯೊಂದು ಸಾಲಲ್ಲೂ ಕೂಡ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತ ಇದೆ. ಓಕೆ, ವಿದ್ಯಾರ್ಥಿಗಳನ್ನ ಬೆಂಬಲಿಸ್ತಾ ಇರುವಂತಹ ಈ ಒಂದು ಪ್ರತಿಭಟನಾಕಾರರು ಒಪ್ಕೊಳ್ಳೋಣ. ಆದರೆ ಕೇಂದ್ರದವ್ರಿಗೆ ಪ್ರಾಬ್ಲಮ್ ಏನಾಗ್ತಾ ಇದೆ? ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ತೆಗೆದುಹಾಕಕ್ಕೆ ಆಗೋದಿಲ್ವಾ? ಸರಿ, ಒಂದು ಸಲ ಏನೋ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು ಅಂತ ಅಂದ್ರೆ ಓಕೆ, ಒಪ್ಕೊಳ್ಳೋಣ. ಲೀಕ್ ಆಯ್ತು, ಏನ್ ಮಾಡಕ್ಕೂ ಆಗಲ್ಲ, ಕಿಡಿಗೇಡಿಗಳು ಇರ್ತಾರೆ ಅಂತೇಳಿ. ಸತತ 3ನೇ ಬಾರಿ ಇದು. ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ಯಾಕೆ ಇಟ್ಕೊಂಡಿದ್ದಾರೆ ಇನ್ನು? ಆಯ್ತು, ಧರ್ಮೇಂದ್ರ ಪ್ರಧಾನ್ ಅವರೇ ಮುಂದೆ ಬಂದು ಅಪ್ಪ ನಮ್ಮ ಮೇಲೆ ಈ ರೀತಿಯಾಗಿರುವಂತಹ ಧೋರಣೆಗಳಾಗ್ತಾ ಇದೆ, ಈ ರೀತಿಯಾಗಿರುವಂತಹ ಒಂದು ಆರೋಪ ಬರ್ತಾ ಇದೆ, ಆ ಆರೋಪ ಮುಗಿಯೋವರೆಗೂ ಕೂಡ ನಾನು ರಾಜೀನಾಮೆಯನ್ನ ಕೊಡ್ತೇನೆ, ಅದಾದ ನಂತರ ಮತ್ತೆ ಅದೇ ಸ್ಥಾನಕ್ಕೆ ಬರ್ತೇನೆ, ನಂದೇನು ತಪ್ಪಿಲ್ಲ ಅನ್ನೋದಾದ್ರೆ ಕಮಿಟಿ ರಚನೆ ಮಾಡಲಿ, ತನಿಖೆ ಆರಂಭ ಮಾಡಲಿ, ಈ ರೀತಿ ಹೇಳ್ಬೋದಿತ್ತು. ಆದ್ರೆ ಯಾರೂ ಕೂಡ ವಿದ್ಯಾರ್ಥಿಗಳಿಗೆ ಸ್ಪಂದಿಸದೇ ಇರುವಂತಹ ಕಾರಣಕ್ಕಾಗಿ ವಿದ್ಯಾರ್ಥಿಗಳ ಪ್ರತಿಭಟನೆ ಜೋರಾಗಿ ನಡೀತಾ ಇದೆ. ಇಲ್ಲಿ ಕರ್ನಾಟಕ, ಭಾರತ, ಪ್ರಪಂಚ, ಅಮೆರಿಕ, ಇರಾನ್, ಇಸ್ರೇಲ್ ಅನ್ನೋದು ಬೇಡ. ವಿದ್ಯಾರ್ಥಿಗಳನ್ನ ಎದುರು ಹಾಕೊಂಡು ಸರ್ಕಾರ ನಡೆಸೋದು ಸಾಧ್ಯ ಆಗೋದಿಲ್ಲ. ವಿದ್ಯಾರ್ಥಿಗಳನ್ನ, ರೈತರನ್ನ ಎದುರು ಹಾಕೊಂಡು ಕೆಲಸ ಮಾಡೋದು ಅಥವಾ ಅವರು ಎದುರು ಹಾಕೊಂಡು ಸರ್ಕಾರ ರಚನೆ ಮಾಡೋದು ಸಾಧ್ಯವೇ ಆಗೋದಿಲ್ಲ. ಅದು ಯಾಕೆ ಗೊತ್ತಾಗ್ತಾ ಇಲ್ಲ? ಈಗ ಸರಿ, ಸಿಜೆಪಿ ಪಕ್ಷ ನಿಂತ್ಕೊಂಡಿದ್ ತಪ್ಪ ಅಂತ ನೀವು ನಮ್ಗೆ ಕೇಳಿದ್ರೆ, ಸಿಜೆಪಿ ಪಕ್ಷ ನಿಂತ್ಕೊಂಡಿರೋದು ತಪ್ಪಲ್ಲ. ಆದರೆ ಅವರು ಪ್ರತಿಭಟನೆ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾಗ ಅವರಿಗೆ ಈ ಒಂದು ಹಗರಣ ಕಾಣಿಸುತ್ತೆ, ಹಗರಣನೋ ಮತ್ತೊಂದೋ ಮಗ್ದೊಂದೋ ಲೀಕ್ ಆಗಿರೋದು ಕಾಣಿಸುತ್ತೆ, ಅವ್ರು ಪ್ರತಿಭಟನೆ ಶುರು ಮಾಡ್ತಾರೆ. ವಿರೋಧ ಪಕ್ಷದವರು ಸ್ಟ್ರಾಂಗ್ ಆಗಿರ್ಬೇಕು, ವಿರೋಧ ಪಕ್ಷದವರು ಸ್ಟ್ರಾಂಗ್ ಆಗಿ ಇಲ್ಲ ಅನ್ನೋ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಇಳಿತಾರೆ. ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂತಂದ್ರೆ, ಕಾಗೆ ಕೂರೋದಕ್ಕೂ ಟೊಂಗೆ ಮುರಿಯೋದಕ್ಕೂ ಸಮ ಇರುತ್ತೆ, ಗೊತ್ತಾ? ಅದೇ ಆಗಿದ್ದು. ಕಾಕ್ರೋಚ್ ಜನತಾ ಪಕ್ಷ ತಾವು ಡಿಸೈಡ್ ಮಾಡ್ಕೊಂಡಿತ್ತು ರಣರಂಗಕ್ಕೆ ಇಳಿಬೇಕು ಅಂತ ಹೇಳಿ. ಅದು ಆಲ್ರೆಡಿ ಡಿಸೈಡ್ ಆಗಿತ್ತು, ನಾವು ನೆಕ್ಸ್ಟ್ ಚುನಾವಣೆಯಲ್ಲಿ ಏನ್ ಮಾಡಬೇಕು ಅದನ್ನ ಮಾಡಬೇಕು ಅಂತ ಹೇಳಿ. ಅದೇ ಸಮಯದಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುತ್ತೆ, ನ್ಯಾಯದ ಪರವಾಗಿ ಮಾತನಾಡ್ಲಿಕ್ಕೆ ಒಂದು ವೇದಿಕೆ ಸಿಗುತ್ತೆ. ಆ ನ್ಯಾಯದ ಪರವಾಗಿ ಮಾತನಾಡ್ಲಿಕ್ಕೆ ಎಲ್ಲಾ ವಿದ್ಯಾರ್ಥಿಗಳ ದಂಡನ್ನ ಕರ್ಕೊಂಡು ಬರುತ್ತೆ. ಹಗರಣಗಳು ಆಗಿದ್ದಾವೆ, ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ಇಟ್ಕೊಂಡು ಏನ್ ಮಾಡ್ತೀರಾ ಅಂತ ಹೇಳಿ.
ಸಂಸದ ಮುಂಗಾರು ಅಧಿವೇಶನವನ್ನ ಅಲ್ಲಿ ಹೋಗಿ ದಾಖಲೆ ಮಾಡಬೇಕು ಅಂತ ಅನ್ಕೊಳ್ತಾರೋ, ಅಲ್ಲಿ ಹೋಗಿ ಪ್ರಶ್ನೆ ಕೇಳಬೇಕು ಅಂತ ಅನ್ಕೊಳ್ತಾರೋ, ಒಟ್ಟು ಮುತ್ತಿಗೆ ಹಾಕ್ತಾರೆ. ಪೊಲೀಸರು ಅವರನ್ನ ತಡೆಯುವಂತಹ ಪ್ರಯತ್ನವನ್ನ ಮಾಡ್ತಾರೋ ವಿನಃ ಸರ್ಕಾರ ಇಲ್ಲಿ ಬಂದು ಹೇಳಲಿಲ್ಲ. ಯಾಕೆ ನಾವು ಧರ್ಮೇಂದ್ರ ಪ್ರಧಾನ್ ಅವರಿಗೆ ರಾಜೀನಾಮೆ ಕೊಡಿ ಅಥವಾ ಕೊಡಬೇಡಿ ಅಂತ ಯಾಕೆ ಹೇಳ್ತಾ ಇಲ್ಲ ಅನ್ನೋದನ್ನ ಹೇಳಲಿಲ್ಲ. ಇದೇ ಸತ್ಯ ಆಗ್ತಾ ಇರೋದು. ಪ್ರತಿಯೊಂದು ವಿದ್ಯಾರ್ಥಿಗಳ ಬಾಳು ನಿಮ್ಗೆ ಉತ್ತಮ ಆಗಿರ್ಬೇಕು ಅಥವಾ ಚೆನ್ನಾಗಿರ್ಬೇಕು ಅನ್ನೋದಾದ್ರೆ ಅವ್ರ ಮೇಲೆ ಯಾಕೆ ಕೇಸ್ ಹಾಕ್ತೀರಾ? ವಿದ್ಯಾರ್ಥಿಗಳ ಜೀವನ ಯಾಕೆ ಹಾಳು ಮಾಡ್ತೀರಾ? ಅವ್ರು ಕೇಳ್ತಾ ಇರೋದೇನ್ ತಪ್ಪಿದೆ? ಆಯ್ತು, ದೀಪ್ಗೆ ಬಿಟ್ಬಿಡಿ, ದೀಪ್ಗೆ ಸುದ್ದಿಗೆ ಹೇಳೋದೇ ಬೇಡ. ನಾವು ವಿದ್ಯಾರ್ಥಿಗಳ ಬಗ್ಗೆ ಮಾತಾಡೋಣ. ವಿದ್ಯಾರ್ಥಿಗಳೇನ್ ಮಾಡಿದ್ದಾರೆ? ಜಂತರ್ ಮಂತರ್ನಲ್ಲಿ ದೊಡ್ಡ ಮಟ್ಟದಲ್ಲಿ, ಬಹುದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ನಾನು ಇದನ್ನ ಹೇಳಕ್ ಹೋಗೋದಿಲ್ಲ ಬೇರೆಯವ್ರ ಕಾಲ್ಗಟ್ಟದಲ್ಲಿ ಹೇಗಿತ್ತು ಗೊತ್ತಾ, ಬೇರೆಯವ್ರ ಕಾಲ್ಗಟ್ಟದಲ್ಲಿ ಎಷ್ಟು ಲೀಕ್ ಆಗ್ತಿತ್ತು ಗೊತ್ತಾ, ಬೇರೆಯವ್ರ ಕಾಲ್ಗಟ್ಟದಲ್ಲಿ ಎಷ್ಟೆಷ್ಟು ದುಡ್ಡು ಮಾಡ್ಕೊಂಡ್ರು ಗೊತ್ತಾ ಅಂತ ನಾನು ಹೇಳಕ್ ಹೋಗೋದಿಲ್ಲ. ಫಾಸ್ಟ್ ಇಟ್ಕೊಂಡು ಏನ್ ಮಾಡ್ತೀರಾ ನೀವು? ಫಾಸ್ಟ್ ಚೆನ್ನಾಗಿಲ್ಲ ಅಂತ ಪ್ರೆಸೆಂಟಿಗೆ ಬೇರೆ ಸರ್ಕಾರವನ್ನು ಕೊಟ್ಟಿದಾರಲ್ವಾ? ಈಗೂ ಹಾಗೆ ಆದ್ರೆ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು? ಎಸ್, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ವಿನೋದ್, ಪ್ರತಿನಿಧಿ. ಎಸ್ ವಿನೋದ್, ಜಂತರ್ ಮಂತರ್ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ 50,000ಕ್ಕಿಂತ ಹೆಚ್ಚು ಜನ ಅಲ್ಲಿ ಭಾಗಿಯಾಗಿದ್ದಾರೆ. ಅವ್ರು ಕೇಳ್ತಾ ಇರೋದು ಇಷ್ಟೇ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತ. ಕೊಡೋ ಚಾನ್ಸಸ್ ಇದೆಯಾ ಅನ್ಸುತ್ತಾ? ಕಾವ್ಯ, ಈ ನೀಟ್ ಹಗರಣ ಪ್ರಶ್ನೆ ಪತ್ರಿಕೆ ಏನು ಸೋರಿಕೆ ಆಯ್ತು, ಇದಾದ ಬಳಿಕ ಒಂದು ಸಾಕಷ್ಟು ಪ್ರತಿಭಟನೆಗಳಾದವು ಇಡೀ ದೇಶಾದ್ಯಂತ. ಆದರೆ ಈ ಒಂದು ದೇಶಾದ್ಯಂತ ಪ್ರತಿಭಟನೆಗಳಾದರೂ ಸಹ ಒಂದು CJP ಪಕ್ಷದ ಸಂಸ್ಥಾಪಕ ಅಂದ್ರೆ ಅಭಿಜಿತ್ ದೀಪ್ಕೆ ಅವರ ನೇತೃತ್ವದಲ್ಲಿ ಜಂತರ್ ಮಂತರ್ ಅಂದರೆ ದೆಹಲಿ ಇರ್ತಕ್ಕಂಥ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ವಾರಾಂಗಟ್ಲೆ ಪ್ರತಿಭಟನೆ ಮಾಡಿದ್ರು. ಅದಕ್ಕೆ ಒಂದು ಸೋನಮ್ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹ ಮೂಲಕ ತಾವು ಒಂದು ಸಪೋರ್ಟನ್ನು ಘೋಷಣೆ ಮಾಡಿದ್ರು. ಕಾವ್ಯ, ಇಲ್ಲಿ ನಾವು ಪ್ರಮುಖವಾಗಿ ನೋಡ್ತಕ್ಕಂಥ ಇಷ್ಟೇ, ಇದುವರೆಗೂ ಒಂದು 152 ಬಾರಿ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಇದರಿಂದ 7 ರಿಂದ 8 ಕೋಟಿ ಜನಗಳಿಗೆ ಇದರಿಂದ ನಷ್ಟ ಆಗಿದೆ ಅಂದರೆ ನಿಜಕ್ಕೂ ಒಂದು ಕೇಂದ್ರ ಸರ್ಕಾರ ಒಂದು ಜನಗಳ ವಿದ್ಯಾರ್ಥಿಗಳ ಪರವಾಗಿ ಇಲ್ವಾ ಅಥವಾ ಅವ್ರ ಕಳಕಳಿ ಇಲ್ವಾ ಅನ್ನೋದು ಒಂದು ಪ್ರಶ್ನೆ. ಯಾಕಂದರೆ ನೋಡಿ, ಇದೀಗ ನಿನ್ನೆ ಸೆಷನ್ ಆರಂಭ ಆಗಿದೆ. ಸೆಷನ್ ಆರಂಭ ಆದ ಮೊದಲ ದಿನ ಅವರು ಪ್ರೊಟೆಸ್ಟ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅವರು ಸರ್ಕಾರ ಅಲರ್ಟ್ ಆಯ್ತಾ? ನಿನ್ನೆ CJP ಪಕ್ಷದವ್ರ ಜೊತೆ ಏನು ಸಭೆ ಮಾಡಿದ್ರು JP ನಡ್ಡಾ ಅವರು ಮನವಿಯನ್ನು ಆಲಿಸಿದ್ರು. ಅದ್ರ ಮುಂಚೆನೇ ಮಾಡಬೇಕಿತ್ತಲ್ಲ, ಅದನ್ನ ಯಾಕೆ ಮುಂಚೆ ಮಾಡಲಿಲ್ಲ? ಜೊತೆಗೆ ನಿನ್ನೆ ಒಂದು ಡೆವಲಪ್ಮೆಂಟ್ ಆಯಿತು. ಈ ಕಡೆ ಪ್ರತಿಭಟನೆ ಮಾಡ್ತಿದ್ರು, ಈ ಮತ್ತೊಂದು ಕಡೆ ಸೆಷನ್ ನಡೀತಾ ಇತ್ತು. ಮತ್ತೊಂದು ಕಡೆ ತುರ್ತು ಆಗಿ ಒಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಧರ್ಮೇಂದ್ರ ಪ್ರಧಾನ್ ಅವ್ರ ಜೊತೆ ನಿರಂತರವಾಗಿ 3 ಗಂಟೆಗಳ ಕಾಲ ಸುದೀರ್ಘವಾಗಿ ಚರ್ಚೆ ಮಾಡಿದ್ರು. ಸೊ ಹೀಗಾಗಿ ಎಲ್ಲೊಂದು ಕಡೆ ಈ ಒಂದು ಚರ್ಚೆನ ಜೊತೆಗೆ ಒಂದು ಪ್ರೊಟೆಸ್ಟ್ ಮಾಡ್ತಕ್ಕಂಥ ಸಮಸ್ಯೆನ ಮುಂಚೆನೇ ಆಲಿಸಿದ್ರು. ಯಾಕೆ ಈ ಪರಿಸ್ಥಿತಿ ಬರ್ತಿತ್ತು? ವಿಶೇಷವಾಗಿ ಈ ಒಂದು ಪ್ರತಿಭಟನೆಯನ್ನು ಹತ್ತಿಕ್ಕಲು ಕೇಂದ್ರ ಸರ್ಕಾರ ಯಾವ್ಯಾವ ಥರ ಒಂದು ಪ್ಲಾನ್ ಮಾಡಿತ್ತು ಅಂದರೆ, ನಿನ್ನೆ ಒಂದು ಕಡೆ CJP ಈ ಕಡೆ ಪ್ರೊಟೆಸ್ಟ್ ಮಾಡ್ತಾರೆ, ಮತ್ತೊಂದು ಕಡೆ ಅಲ್ಲಿ ಜಂತರ್ ಮಂತರ್ನಲ್ಲಿ ಏನು ಟೆಂಟ್ ಆಗಿತ್ತು ಅವುಗಳನ್ನ ತೆರವು ಮಾಡುವಂಥ ಕೆಲಸಗಳು, ಜೊತೆಗೆ ಇಡೀ ಒಂದು ಅರ್ಧ ಅಂದರೆ ಆ ಪ್ರತಿಭಟನೆ ಆಗ್ತಕ್ಕಂಥ ಭಾಗದಲ್ಲಿ ಇಂಟರ್ನೆಟ್ ಶಟ್ ಡೌನ್ ಮಾಡಿತ್ತು. ಅಂದರೆ ಯಾಕೆ ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಹೆದರ್ತಾ? ಹಾಗಾದ್ರೆ ಹೆದರದಾಗಿದ್ರೆ ಮುಂಚೆನೇ ಯಾಕೆ ಈ ಕೆಲಸ ಮಾಡಿಬಿಡ್ತಾರೆ ಅನ್ನೋದು ಒಂದು ವಿಪಕ್ಷಗಳ ಆರೋಪ. ಜೊತೆಗೆ ಇವತ್ತು ಏನೋ ಒಂದು ಸೆಷನ್ ಇದೆ, ಆ ಒಂದು ಸೆಷನ್ನಲ್ಲಿ ಈ ಒಂದು ನೀಟ್ನ ಒಂದು ವಿಚಾರ ಪ್ರಮುಖವಾಗಿ ಪ್ರಸ್ತಾಪ ಆಗುತ್ತೆ. ಇಲ್ಲಿ ಪ್ರಸ್ತಾಪ ಆದರೂ ಸಹ ಒಂದು ರಾಜೀನಾಮೆ ಪಡೆಯೋ ತನಕ ವಿಪಕ್ಷಗಳು ನಾವು ಸುಮ್ಮನೆ ಇರಲ್ಲ ಅನ್ನೋ ಮಾತುಗಳ ಜೊತೆಗೆ CJP ಅವರು ಇಂದು ಸಹ ಒಂದು ತಮ್ಮ ಪ್ರತಿಭಟನೆಯನ್ನು ಕಂಟಿನ್ಯೂ ಮಾಡ್ತಿದ್ದಾರೆ. ಯಾಕಂದ್ರೆ ಅವರು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು, ಜೊತೆಗೆ ಸತ್ತಿರೋರಿಗೆ 1 ಕೋಟಿ ರೂಪಾಯಿ ಒಂದು ಪರಿಹಾರ ಕೊಡಬೇಕನ್ನುವ ಇನ್ನೂ ಹಲವು ಪ್ರಮುಖ ಬೇಡಿಕೆಗಳನ್ನ ಮುಂದಿಟ್ಟಿದ್ದಾರೆ. ಸೊ ಹೀಗಾಗಿ ಈ ಬೇಡಿಕೆ ಈಡೇರುವವರೆಗೂ ನಾವು ಪ್ರತಿಭಟನೆಯನ್ನು ವಿಡ್ರಾ ಮಾಡಿಕೊಳ್ಳಲ್ಲ ಎಂದು ಸ್ಪಷ್ಟವಾಗಿ ಅಭಿಜಿತ್ ದೀಪ್ಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ಇದೊಂದು ಕಡೆ ಆದರೆ, ಇನ್ನು ಮತ್ತೊಂದು ಕಡೆ ಕೇಂದ್ರ ಸಚಿವರು ಈಗಾಗಲೇ ನಿನ್ನೆ ಗೃಹ ಸಚಿವ ಅಮಿತ್ ಶಾ ಆಗಲಿ ಮತ್ತೆ JP ನಡ್ಡಾ ಮತ್ತೆ ಪ್ರಧಾನ್ ಅವರು ಏನೋ ಅವರವರ ಸಮಸ್ಯೆಗಳನ್ನ ಆಲಿಸಿದ್ರು, ಅಂದ್ರೆ ಏನು ಸಭೆಯನ್ನು ಮಾಡಿದ್ರು. ಆ ಒಂದು ಸಭೆಯಲ್ಲಿ ಏನಾದರೂ ಒಂದು ಸೂಚನೆ ಕೊಟ್ಟಿರಬೇಕು. ಯಾಕಂದ್ರೆ ನಿನ್ನೆ ನೋಡಿ, ಅಮಿತ್ ಶಾ ಯಾವಾಗ ಸಭೆಯನ್ನು ಮಾಡ್ತಾರೆ, ಸಭೆ ಆದ ಬಳಿಕ ಒಂದು ಕೇಂದ್ರ ಗುಪ್ತಚರ ಇಲಾಖೆ ಜೊತೆಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಜೊತೆಗೆ ದೆಹಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳ ಜೊತೆಗೆ ಒಂದು ಸೂಕ್ತವಾಗಿ ಒಂದು ಸಭೆಯನ್ನು ಮಾಡಿದ್ರು. ಆ ಒಂದು ಸಭೆಯಲ್ಲಿ ಇದರಲ್ಲಿ ಈ ಸಭೆ ಏನಿದೆ, ನಿನ್ನೆ ಅಮಿತ್ ಶಾ ಅವರು ಮಾಡ್ತಕ್ಕಂಥ ಸಭೆ ಅಂದರೆ ಸಾಮಾನ್ಯ ಸಭೆ ಅಲ್ಲ. ಯಾಕಂದ್ರೆ ಇದರಲ್ಲಿ ರಾ ಏಜೆಂಟ್ ಅವರು ಇದ್ರು, ಇಂಟೆಲಿಜೆನ್ಸ್ ಇದ್ರು, ಅಂದ್ರೆ ದೆಹಲಿ ಪೊಲೀಸ್ ಕಮಿಷನರ್ ಇದ್ರು. ಇಲ್ಲಿ ದೇಶ ವಿರೋಧಿ ಚಟುವಟಿಕೆ, ಬೇರೆ ದೇಶಗಳಿಂದ ಇಲ್ಲಿ ಕೆಲಸಗಳು ಕೈವಾಡಗಳು ಆಗ್ತಿದ್ದಾವೆ ಅನ್ನೋ ಆರೋಪಗಳು ಕೇಳಿಬಂತು. ಅದಕ್ಕಾಗಿ ತುರ್ತಾಗಿ ನಿನ್ನೆ ಸಭೆಯನ್ನು ಮಾಡಿದ್ರು. ಇದಾದ ಬಳಿಕ ಪಾಕಿಸ್ತಾನ ಕೆಲವೊಂದಿಷ್ಟು ಪಾಕಿಸ್ತಾನ
ಕೃಪಕೋಶಿತ ಏನು ಸೋಷಿಯಲ್ ಮೀಡಿಯಾಗಳು ಅವು ಒಂದು ಬೇರೆ ಬೇರೆ ಸುದ್ದಿಗಳನ್ನ ಹಬ್ಸೋಕೆ ಪ್ರಯತ್ನ ಪಡ್ತೀನಿ. ನಿನ್ನೆ ಆಗ್ತಕ್ಕಂಥ ಗಲಭೆಯಲ್ಲಿ 710 ಜನಗಳು ಸಾವನ್ನಪ್ಪಿದ್ದಾರೆ ಅಂದ್ಬಿಟ್ಟು ಅಂಥವ್ರ ಮೇಲೇನು ಕೇಂದ್ರ ಸರ್ಕಾರ ಒಂದು ಕಣ್ಣನ್ನು ಇಟ್ಟಿದೆ. ಜೊತೆಗೆ ಒಟ್ಟಾರೆಯಾಗಿ ಈ ಒಂದು ಪ್ರತಿಭಟನೆ ಅನ್ನೋದು ಏನಿದೆ ಹತ್ತಿಕ್ಕಲು ಕೇಂದ್ರ ಸರ್ಕಾರ ತೆಗೆದುಕೊಂಡಂತ ನಿರ್ಧಾರಗಳು ನಿಜಕ್ಕೂ ಇದು ಇಡೀ ದೇಶಾದ್ಯಂತ ಒಂದು ವ್ಯಾಪಕವಾಗಿ ಟೀಕೆಗೆ ಗುರಿ ಆಗ್ತಿದೆ. ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಿಎಂ ಸಿದ್ದರಾಮಯ್ಯನವರು ಒಂದು ಟ್ವೀಟ್ ಅನ್ನು ಮಾಡಿದ್ರು. ಇಲ್ಲ ಒಂದು ವಿದ್ಯಾರ್ಥಿಗಳ ಹಕ್ಕನ್ನು ಹತ್ತಿಕ್ಕುವಂತ ಕೆಲಸಗಳನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ, ಜನಗಳು ವಿದ್ಯಾರ್ಥಿಗಳು ತಮ್ಮ ಹಕ್ಕನ್ನು ಕೇಳ್ತಿದ್ದಾರೆ, ಯಾಕೆ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ ಅನ್ನೋ ಒಂದು ಸುದೀರ್ಘವಾಗಿ ಟ್ವೀಟ್ ಅನ್ನು ಸಿಎಂ ಸಿದ್ದರಾಮಯ್ಯನವರು ಮಾಡಿದ್ರು. ಜೊತೆಗೆ ರಾಹುಲ್ ಗಾಂಧಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ನೋಡಿ ಕಾವ್ಯ, ನಮ್ಮ ದೇಶದ ವಿಪಕ್ಷಗಳು ಎಷ್ಟೊಂದು ವೀಕ್ ಆಗಿದಾವೆ ಅಂದ್ರೆ ವಿಪಕ್ಷಗಳು ಈ ವಿಚಾರವಾಗಿ ಪ್ರತಿಭಟನೆಯನ್ನು ಮಾಡಬೇಕು. ಆದ್ರೆ ಇಲ್ಲಿ ಸಿಜೆಪಿ ನಿನ್ನೆ ಮಂಡೆ ಬಂದಿರತಕ್ಕಂಥ ಸಿಜೆಪಿ ಪಕ್ಷ ಒಂದು ಅಮರನ ಉಪವಾಸ ಮಾಡುತ್ತೆ ಅಂದ್ರೆ ನಿಜಕ್ಕೂ ವಿಪಕ್ಷಗಳು ಎಲ್ಲಿದಾವೆ? ಹಾಗಾದ್ರೆ ಒಂದು ವಿಪಕ್ಷಗಳು ಸ್ಟ್ರಾಂಗ್ ಇಲ್ಲ, ಜೊತೆಗೆ ವಿಪಕ್ಷಗಳು ಸ್ಟ್ರಾಂಗ್ ಇಲ್ಲದ ಕಾರಣ ನೆಪನ್ನು ಮಾಡ್ಕೊಂಡು ಕೇಂದ್ರ ಸರ್ಕಾರ ತಾವು ಮಾಡಿದ್ದೇ ಆಟ ವಿದ್ಯಾರ್ಥಿಗಳ ಜೊತೆ ಒಂದು ಜೀವದ ಜೊತೆ ಚಲಾಟನ್ನು ಆಡ್ತಿದೆ. ಇನ್ನೊಂದು ದುರ್ದೈವ ಸಂಗತಿ ನಮ್ಮ ದೇಶಕ್ಕೆ ಯಾವ ತರ ಬಂದಿದೆ ಅಂದ್ರೆ ಒಂದು ಏರ್ ಫೋರ್ಸ್ ವಿಮಾನ ಮೂಲಕ ಒಂದು ಪ್ರಶ್ನೆ ಪತ್ರಿಕೆ ಸಾಗಾಟ ಮಾಡ್ದಂದು ಇದು ಎಂತ ದುರ್ದೈವ ಸಂಗತಿ ಕಾವ್ಯ. ನಿಜಕ್ಕೂ ಇದು ಜಾಗತಿಕ ಮಟ್ಟದಲ್ಲಿ ಒಂದು ನಮ್ಮ ಹೆಸರು ಹಾಳಾಗ್ತಕ್ಕಂಥ ಕೆಲಸಗಳು ಆಗ್ತಿದೆ. ಮಾಹಿತಿಗಾಗಿ ಧನ್ಯವಾದಗಳು.